So Ambuja, very good morning to you. How are you feeling today? Yeah, very good. Good morning, sir. Okay. Nice to talk to you after a long time. First of all, hearty congratulations for your placement. ಹೇಗೆ ಅನಿಸ್ತಾ ಇದೆ ಇವಾಗ? ಥ್ಯಾಂಕ್ ಯು ಸರ್. ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ನಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಬೇಗ ಪ್ಲೇಸ್ಮೆಂಟ್ ಸಿಗುತ್ತೆ ಅಂತ. Okay. ಸೊ ಕೋರ್ಸ್ ಮಾಡಿ ಟೂ ಟೈಮ್ಸ್ ಕೋರ್ಸ್ ಮಾಡಿ ಜಾಬ್ ಇಲ್ಲದೆ ಫಾರ್ ಎಕ್ಸಾಂಪಲ್ ನಮ್ಮ ಕೊಲೀಗ್ಸ್ ಅಸ್ಪಕ್ಕೆ ಇದ್ದಾರೆ. Okay. ಸೊ ಇಷ್ಟು ಬೇಗ ಸಿಕ್ಕಿದೆ ಖುಷಿ ವಿಷಯನೇ ಸರ್. ಓಕೆ, ನೈಸ್ ಟು ಹಿಯರ್ ದಟ್. ಸೊ ಅಂಬುಜ, ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿ. ನೀವು ಆಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ನೀವು ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದಲ್ವಾ? ಸೊ ವಾಟ್ಸ್ ಯುವರ್ ಬ್ಯಾಕ್ ಗ್ರೌಂಡ್ ಬೇಸಿಕಲಿ? Yes, sir. Actually, I have done by diploma in mechanical engineering. So I Okay. don't know anything about software also. So after completing my diploma, I joined as a production field as a line leader. I having 4 years of experience in that field also. So after I got married, so madve aitu. So now native ge matte shift advi. So ಶಿಫ್ಟ್ ಆದ್ಮೇಲೆ ನನಗೆ ಇಂಟ್ರೆಸ್ಟ್ ಬಂತು. ಸೊ ಕೋಡಿಂಗ್ ಕಲಿಬೇಕು. ಸೊ ದೇರ್ ಇಸ್ ನೋ ಕೋಡಿಂಗ್ ಸಬ್ಜೆಕ್ಟ್ ಟು ಮೀ ಇನ್ ಮೈ ಕೋರ್ ಲ್ಯಾಂಗ್ವೇಜಸ್. ಸೊ ಐ ಡಿಸೈಡೆಡ್ ಟು ಲರ್ನಿಂಗ್ ಕೋಡಿಂಗ್ ಲ್ಯಾಂಗ್ವೇಜಸ್ ಫ್ರಮ್ ಸಾಫ್ಟ್ವೇರ್ ಫೀಲ್ಡ್. ಸೊ ಇವಾಗ ನವೆ ಡೇಸ್ ಆಲ್ ಆರ್ ಬಿಕಮಿಂಗ್ ಎ ಡಿಜಿಟಲ್. So I choose that full stack web development is suitable for me because Okay. if I get job in full stack web development in future, I will get more salary from that side. So Okay. that is my decision. I chose that course. ಸೊ ಅದೇ ನಿನ್ನ ಮೋಟಿವೇಶನ್. ಬೇಸಿಕಲಿ ಯು ವಾಂಟ್ ಟು ಸ್ವಿಚ್ ಓವರ್ ಫ್ರಮ್ ನಾನ್ ಐ ಟಿ ಟು ಐ ಟಿ ಫೀಲ್ಡ್. ಎಸ್ ಸರ್. ನನಗೆ ಆಕ್ಚುಲಿ ಔಟ್ಸೈಡ್ ಹೋಗಿ ಜಾಬ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕನ್ನೋದು ನಂದು ಫಸ್ಟ್ ಇಂಟೆನ್ಷನ್ ಆಗಿದೆ. ಸೊ ಅದಕ್ಕೆ ನಾನು ಈ ಕೋರ್ಸ್ ಚೂಸ್ ಮಾಡಿ ಜಾಬ್ ಪ್ಲೇಸ್ಮೆಂಟ್ ತಗೊಂಡೆ. ಓಕೆ ಓಕೆ, ವೆರಿ ನೈಸ್ ಟು ಹಿಯರ್ ದ್ಯಾಟ್. ಸೊ ಅಂಬುಜಾ, ನೀವು ನಾನ್ ಐ ಟಿಯಿಂದ ಐ ಟಿಗೆ ಸ್ವಿಚ್ ಓವರ್ ಆದ್ರಿ, ಈ ಕೋರ್ಸಿಗೆ ಜಾಯಿನ್ ಆದ್ರಿ. ಆ ಜರ್ನಿ ಹೇಗೆ ಅನ್ನಿಸ್ತು? ಯಾಕಂದ್ರೆ ನಾನು ಎಂಟ್ರಿಲಿ ನಿಮಗೆ ಹಲವಾರು ಮಾಡ್ಯೂಲ್ಸ್ ಇದೆ, ನಿಮಗೆ ಲೈವ್ ಸೆಷನ್ಸ್ ಇದೆ, ಆಮೇಲೆ ಇನ್ ಆ್ಯಪ್ ವಿಡಿಯೋಸ್ ಇದೆ, ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇದೆ. ಇದರಿಂದ ನಿಮ್ಗೆ ಏನಾದರೂ ಬೆನಿಫಿಟ್ ಸಿಗ್ತಾ ಪ್ಲೇಸ್ಮೆಂಟ್ ಆಗ್ಲಿಕ್ಕೆ? ಎಸ್ ಸರ್. ಆಕ್ಚುಲಿ ಲೈವ್ ವಿಡಿಯೋಸ್ ಅಲ್ಲಿ ನಾವು ಏನೇ ಡೌಟ್ ಇದ್ರು ಲೈವ್ ಅಲ್ಲಿ ಅಲ್ಲೇ ಕ್ಲಿಯರ್ ಮಾಡ್ತಾ ಇದ್ರು ನಮ್ಮ ಮೆಂಟರ್ಸ್. ಸೊ ರೆಕಾರ್ಡಿಂಗ್ ಕ್ಲಾಸ್ ಈಗ ನಾವು ಫ್ರೀ ಟೈಮಲ್ಲಿ ನಮ್ಗೆ ಏನಾದ್ರು ಡೌಟ್ ಇದ್ರೆ ಸೊ ಫ್ರೀ ಟೈಮಲ್ಲಿ ನೋಡ್ಕೋಬೋದಿತ್ತು. ನಾವು ಯಾವಾಗ್ಲೂ ಮೆಂಟರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು. ಬಟ್ ರೆಕಾರ್ಡಿಂಗ್ ಕ್ಲಾಸ್ ತುಂಬಾ ಹೆಲ್ಪ್ ಆಯ್ತು. ನಾವು ಯಾವಾಗ ಫ್ರೀ ಇರ್ತೀವಿ ಅಂತ ಹೇಳೋಂಗಲ್ಲ, ಬಿಕಾಸ್ ಫ್ಯಾಮಿಲಿ ಇದೆ. ಸೊ ನಾವು ಅದರಿಂದ ತುಂಬಾ ತಿಳ್ಕೊಂಡು ರೆಕಾರ್ಡೆಡ್ ಕ್ಲಾಸಸ್ ಇಂದ ನೋಡ್ಕೊಂಡು ಸೊ ಲೈವ್ ಕ್ಲಾಸಸ್ ಅಲ್ಲಿ ಏನೇ ಡೌಟ್ ಇದ್ರು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಗೆ 2 ಸಾರಿ ಡೌಟ್ ಕ್ಲಿಯರ್ ಆಗೋ ತರ ಫೀಲ್ ಆಯ್ತು ಸರ್. ಓಕೆ ಓಕೆ ಓಕೆ. ಆಮೇಲೆ ಲೈವ್ ಕ್ಲಾಸಸ್ಸು ಅಲ್ಲಿ ನಿಮಗೆ ಮೊದಲಿಂದ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ರಾ, ಇಲ್ಲ ಬರೀ ಡೌಟ್ ಕ್ಲಿಯರಿಂಗ್ ಮಾತ್ರ ಮಾಡ್ತಾ ಇದ್ರಾ? ಹೆಂಗಿತ್ತದು? ಇಲ್ಲ ಇಲ್ಲ, ನಾವು ಮುಂಚೆನೆ ರೆಕಾರ್ಡೆಡ್ ಕ್ಲಾಸಸ್ ನೋಡ್ಕೊಂತಾ ಇದ್ವಿ. ಸೊ ಅವ್ರ ಲೈವ್ ಕ್ಲಾಸಸ್ ಅಲ್ಲಿ ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಬೇರೆ ತರ ಟಾಪಿಕ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅದ್ರ ಮೇಲೆ ಅಲ್ಲೇ ಟಾಸ್ಕ್ ಟೈಮ್ ಕೊಟ್ಟು ಅದ್ರಲ್ಲಿ ಡೌಟ್ಸ್ ಬಂದ್ರೆ ಅಲ್ಲೇ ಕ್ಲಿಯರ್ ಮಾಡ್ತೀವಿ. ಸೊ ಪ್ರಾಬ್ಲಮ್ ಏನಾದ್ರು ಡೌಟ್ಸ್ ಇದ್ರೆ ಅವತ್ತೇ ಕ್ಲಿಯರ್ ಆಗ್ತಾ ಇತ್ತು. ವೆರಿ ನೈಸ್, ವೆರಿ ನೈಸ್. ಒನ್ ಪ್ರಾಬ್ಲಮ್ ಸ್ಟೂಡೆಂಟ್ ಏನು ಫೇಸ್ ಮಾಡ್ತಾರೆ ಅಂದರೆ, ಜನರಲಿ ಇಂಟರ್ವ್ಯೂಗೆ ಹೋದಾಗ ಅವ್ರಿಗೇನು ಕಾನ್ಸೆಪ್ಟ್ಸ್ನ ಕಲ್ತಿರ್ತಾರೆ ಅದನ್ನು ಅವ್ರಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬರಲ್ಲ. ಸೊ ನಿಮಗೆ ಲೈವ್ ಕ್ಲಾಸಸ್ಸಲ್ಲಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ನ ಕೊಡುವಾಗ ಲೈವ್ ಯೂಸ್ ಕೇಸಸ್ನ ಕೊಡ್ತಾ ಇದ್ರಾ, ಅಥವಾ ಓಲ್ಡ್ ಯೂಸ್ ಕೇಸಸ್ನ ಕೊಟ್ಟು ಯಾವುದೋ ಒಂದು ಹಳೆ ಪ್ರಾಬ್ಲಮ್ ಸಾಲ್ವ್ನ ಮಾಡ್ತಾ ಇದ್ರಾ? ಹೌ ವಾಸ್ ಇಟ್ ಆ್ಯಕ್ಚುಲಿ ಟ್ಯಾಕಲ್ಡ್ ಔಟ್? ಇಲ್ಲ, ಲೈವ್ ಯೂಸ್ ಕೇಸೇ ಕೊಡ್ತಾ ಇದ್ರು ಆಕ್ಚುಲಿ. ಇವಾಗ ಕರೆಂಟ್ ಯಾವ್ದು ಹೋಗ್ತಾ ಇದೆ, ಲೈಕ್ ಈಗ ಫಾರ್ ಎಕ್ಸಾಂಪಲ್ ಫ್ರಂಟ್ ಎಂಡ್ ಹೂಕ್ಸ್ ಮೇಲೆ ಜಾಸ್ತಿ ಎಲ್ಲರೂ ಹೂಕ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ರಿಯಾಕ್ಟ್ ಅಲ್ಲಿ. ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರಿ. ಫ್ಯೂಚರ್ ಅಲ್ಲಿ ಯಾವ್ದು ಬರ್ತದೆ, ಇವಾಗ ಜಾಸ್ತಿ ರನ್ನಿಂಗ್ ಅಲ್ಲಿ ಯಾವ್ದು ಜಾಸ್ತಿ ಹೇಳ್ತಾರೆ ಅದ್ರ ಮೇಲೆ ಫೋಕಸ್ ಮಾಡಿ ನಮ್ಗೆ ಹೇಳ್ಕೊಡ್ತಾ ಇದ್ರು. ಸೊ ಅದ್ರ ಮೇಲೆ ನಾವು ಡೌಟ್ ಕ್ಲಿಯರ್ ಮಾಡ್ಕೊಂತ ಇದ್ವಿ. ಸೊ ನಾಲೆಡ್ಜ್ ಸಿಗ್ತಾ ಇತ್ತು. Okay, so that means basically this live classes helped you to conceptualize the ideas better. ಎಸ್ ಸರ್. ಓಕೆ, ಗ್ರೇಟ್ ಟು ನೋ ದ್ಯಾಟ್. ಆಮೇಲೆ ಇನ್ನೊಂದು ಅಂಬುಜ, ನಾನೇನು ಕೇಳಬೇಕಿತ್ತು ಅಂದರೆ, ಇವಾಗ ನಮ್ಮ ಒಂದು ಲರ್ನಿಂಗ್ ಕೋರ್ಸ್ ಏನಿದೆ ಅದರಲ್ಲಿ ಕೌನ್ಸ್ಲಿಂಗು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಯಾಕೆಂದರೆ ನೀವು ಮೊದಲನೇ ಸಲ ನೀವು ಕೌನ್ಸ್ಲಿಂಗ್ ಅಂತ ಹೋದಾಗ ನಿಮಗೆ ಕೋರ್ಸ್ ಬಗ್ಗೆ ಯಾವುದೇ ಡೀಟೇಲ್ಸ್ ಗೊತ್ತಿರಲ್ಲ. ಸೊ ನಿಮ್ಮ ಕೌನ್ಸಿಲರ್ ಜೊತೆ ನಿಮ್ಮ ಒಂದು ಇಂಟ್ರಾಕ್ಷನ್ ಹೆಂಗಿತ್ತು? ಅವರು ಯಾವ ರೀತಿ ಮಾಹಿತಿ ಕೊಟ್ಟರು? ಕರೆಕ್ಟ್ ಮಾಹಿತಿ ಕೊಟ್ರಾ? ನಿಮ್ಗೆ ಅದು ಕನ್ವಿನ್ಸಿಂಗ್ ಆಗಿತ್ತಾ? ಅದ್ರ ಬಗ್ಗೆ ಸ್ವಲ್ಪ ನಮಗೆ ಹೇಳ್ತೀರಾ?
ಹೌದು. ಓಕೆ ಸರ್. ನಾವು ಫಸ್ಟು ಫುಲ್ ಸ್ಟಾಕ್ ವೆಬ್ ಡೆವಲಪ್‌ಮೆಂಟ್ ಕೋರ್ಸ್ ತಗೊಂಡಾಗ ನಮಗೆ ಫಸ್ಟ್ ಸೆಷನ್‌ನಲ್ಲಿ ಡೌಟ್ ಕ್ಲಿಯರೆನ್ಸ್ ಇತ್ತು. ನಾವು ಮೆಂಟರ್ಸ್ ಜೊತೆ ಡೌಟ್ ಕ್ಲಿಯರೆನ್ಸ್ ಸೆಷನ್ ಇಟ್ಟಿದ್ರು. ಸೊ ಅವ್ರು ಹೇಳಿದ್ರು ಆಕ್ಚುಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ಸೊ ಇನ್ನು ಅಂಡರ್ ಗ್ರಾಜುಯೇಟ್ ಆಗಿರೋದ್ರಿಂದ ಮೇನ್ ಡೌಟ್ ಇತ್ತು. ಇವಾಗ ನಾನು ಈ ಕೋರ್ಸ್ ಮಾಡಿದ್ರೆ ಸೊ ನನಗೆ ಪ್ಲೇಸ್‌ಮೆಂಟ್ ಸಿಗುತ್ತಾ? ಇಲ್ವಾ? ಅನ್ನೋ ಡೌಟ್ ಇತ್ತು. ಆಮೇಲೆ ನಾನು ಸಾಫ್ಟ್‌ವೇರ್ ಫೀಲ್ಡ್ ಅಲ್ಲ. ನಾನು ಮೆಕ್ಯಾನಿಕಲ್ ಬ್ಯಾಕ್‌ಗ್ರೌಂಡ್ ಇಂದ ಬಂದಿದ್ದು. ಸೊ ನಾನು ಕಲಿಬೋದಾ? ನನ್ಗೆ ಆಗುತ್ತಾ? ಸೊ ಯಾರ್ಯಾರು ಕಲಿತಿದ್ದಾರೆ? ಸೊ ಇದು ಕಲ್ತ್ರೆ ನನಗೆ ಪ್ಲೇಸ್‌ಮೆಂಟ್ ಏನೋ ಕೊಡ್ಸೋಕ್ ಸಾಧ್ಯನಾ? ಅಂತೆಲ್ಲ ನಾವು ಫಸ್ಟ್ ಮೆಂಟರ್ಸ್ ಹತ್ರ ಡೌಟ್ ಕ್ಲಿಯರ್ ಮಾಡ್ಕೊಂಡು ಅವ್ರು ಆಗತ್ತೆ ವಿತ್ ಎಕ್ಸ್‌ಪೀರಿಯನ್ಸ್ ಯಾರು ಬೇಕಾದ್ರೂ ಕಲಿಬಹುದು. ವಿತ್ ಎಕ್ಸ್‌ಪೀರಿಯನ್ಸ್ ತಗೊಂಡ್ರೆ ಮುಂದೆ ದೊಡ್ಡ ಕಂಪನಿಲೆಲ್ಲ ವರ್ಕ್ ಮಾಡ್ಬೋದು ಅಂತೆಲ್ಲ ಹೇಳಿದ್ಮೇಲೆ ನಾವು ಕೋರ್ಸ್‌ಗೆ ಎಂಟ್ರಿ ಆಗಿದ್ವಿ ಸರ್. ಓಕೆ, ಸೊ ವೆರಿ ಅವರೆಲ್ಲ ನೈಸ್. ಚೆನ್ನಾಗಿ ಗೈಡ್ ಮಾಡಿದ್ರು. ಯೆಸ್ ಸರ್. ಓಕೆ, ಓಕೆ. ಇನ್ನೊಂದೇನಂದ್ರೆ ಜನರಲಿ ಒಂದು ಕೋರ್ಸ್ ಅಂತ ನಾವು ತಗೊಂಡಾಗ ಅದರಲ್ಲಿ ಬರೀ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದ್ರೆ ಸಾಲದು. ಯಾಕಂದ್ರೆ ಇವತ್ತಿನ ದಿನ ಕ್ಯಾಂಡಿಡೇಟ್ಸ್ ಅಲ್ಲಿ ನಾವು ಸಾಫ್ಟ್ ಸ್ಕಿಲ್ಸ್ ಕೂಡ ನೋಡ್ತಾರೆ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ. ಸೊ ಅದರಲ್ಲಿ ಕಮ್ಯುನಿಕೇಟಿವ್ ಇಂಗ್ಲಿಷ್ ಇರ್ಬೋದು, ಅಥವಾ ನೀವು ರೆಸ್ಯೂಮೇನ ಯಾವ ರೀತಿ ಬರಿಬೇಕು ಅನ್ನೋದಿರ್ಬೋದು. ಈ ಥರ ಹಲವಾರು ವಿಷಯಗಳು ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ವಿಷಯಗಳ ಮೇಲೆ ಏನಾದರೂ ಫೋಕಸ್ ಇತ್ತಾ ಪ್ರೋಗ್ರಾಮಲ್ಲಿ? ಆ ಥರ ಟ್ರೈನಿಂಗ್ ಏನಾದರೂ ನಿಮಗೆ ಸಿಕ್ಕಿತ್ತಾ ಈ ಕೋರ್ಸಲ್ಲಿ? Yes, sir. Apart from that FST, they will give soft skill training also, sir. ಅವರು ಫುಲ್ ಬೇಸಿಕ್ ಗ್ರಾಮರ್ ಇಂದ ಕೂಡ ಹೇಳ್ಕೊಟ್ರು. ಯಾವ ತರ ಗ್ರಾಮರ್ ಯೂಸ್ ಮಾಡ್ಕೊಂಡು ನಾವು ಕಮ್ಯುನಿಕೇಶನ್ ಮಾಡಬೇಕು ಅನ್ನೋ. ಕೋಡಿಂಗ್ ಕಲಿಬಹುದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಮೇನ್ ಕಮ್ಯುನಿಕೇಶನ್ ಬೇಕು ಈಗಿನ ಇದ್ರಲ್ಲಿ. ಸೊ ಅವ್ರು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ ಸರ್. ಆಮೇಲೆ ರೆಸ್ಯೂಮೆ ಬಿಲ್ಡ್ ಮಾಡೋದು ಹೇಗೆ, ಮತ್ತೆ ಇಂಟರ್ವ್ಯೂ ಫೇಸ್ ಮಾಡೋದು ಹೇಗೆ, ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅದೆಲ್ಲ ಹೆಲ್ಪ್ ಆಗಿದೆ. ಒಂದು ಸ್ಟ್ರೈಕಿಂಗ್ ಪಾಯಿಂಟ್ ಏನಂದ್ರೆ ಅಂಬುಜಾ, ತುಂಬಾ ಜನಕ್ಕೆ ನೀವು ರೆಸ್ಯೂಮೆ ಅನ್ನೋ ವರ್ಡ್ ಹೇಳಿದ್ರಲ್ಲ, ದಟ್ ಇಟ್ ಸೆಲ್ಫ್ ಇಸ್ ವೆರಿ ಇಂಪ್ರೆಸಿವ್ ಬಿಕಾಸ್ ಮೋಸ್ಟ್ ಆಫ್ ದೆಮ್ ಪ್ರೊನೌನ್ಸ್ ಇಟ್ ಆಸ್ ರೆಸ್ಯೂಮ್. So that itself Yes. shows that you have gained some English communicative skills. Okay, nice to know that. So Ambuja, coming to the main aspect of mentorship, basically ಇವಾಗ ಎರಡು ಥರ ಮೆಂಟರ್ಸು ನಿಮಗೆ ಜನರಲಿ ಇರ್ತಾರೆ. ಅಂದರೆ ಇವಾಗ ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಒಂದು ಕೋರ್ಸ್ ಮಾಡಿಕೊಂಡು ಮೆಂಟರ್ಶಿಪ್ ಮಾಡ್ತಾರೆ, ಅಥವಾ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಕೂಡ ನಿಮಗೆ ಮೆಂಟರ್ಸ್ ಆಗಿ ಬರ್ತಾರೆ. ಸೊ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಬರೋದ್ರಿಂದ ಅವರು ಅವರ ಪ್ರಾಜೆಕ್ಟ್ ಲೈವ್ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಬೋದು, ಮತ್ತು ಅವ್ರ ಪ್ರಾಜೆಕ್ಟ್ಸಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರು, ಈ ಥರ ನಿಮಗೆ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಆ ಥರ ಏನಾದರೂ ಅನುಭವಗಳಾಗಿದೆಯಾ? ಹೌದು ಸರ್. ನಮಗೆ FST ಕ್ಲಾಸ್ ಜೊತೆಗೆ ಸಾಫ್ಟ್ ಸ್ಕಿಲ್ಸ್ ಕ್ಲಾಸ್ ಇತ್ತು. ಅದಲ್ಲದೆ ವೀಕ್ಲಿ ಒನ್ಸ್ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಇಂಡಸ್ಟ್ರಿಯಲ್ ಮೆಂಟರ್ಸ್ ಇಂದ ನಮಗೆ ಕ್ಲಾಸಸ್ ಕೊಡಿಸ್ತಾ ಇದ್ರು. ಸೊ ಅವರು ಎಲ್ಲ ಆಕ್ಚುಲಿ ಹೈಲಿ ಸ್ಕಿಲ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್. ಅವ್ರು ವರ್ಕ್ ಮಾಡಿದ ಫೀಲ್ಡ್, ಅವ್ರ ಪ್ರಾಜೆಕ್ಟ್ ಬಗ್ಗೆ, ಮತ್ತೆ ಫುಲ್ ಸಾಫ್ಟ್ವೇರು, ಡೇಟಾ ಬೇಸು, ಸೊ ಅದ್ರಲ್ಲಿ ಯಾವ್ಯಾವ್ದು ಟೆಕ್ನಾಲಜೀಸ್ ಅವ್ರು ಯೂಸ್ ಮಾಡ್ಕೊಂಡಿದ್ದಾರೆ, ಯಾವ್ದ್ಯಾವ್ದು ಯೂಸ್ ಮಾಡ್ತಾರೆ, ಟ್ರೆಂಡಿಂಗ್ ಅಲ್ಲಿ ಯಾವ್ದಿದೆ, ಸೊ ಅವರು ಎಲ್ಲ ಗೈಡ್ ಮಾಡ್ತಾ ಇದ್ರು ಸರ್ ಇಂಡಸ್ಟ್ರಿಯಲ್ ಸೆಷನ್ಸ್ ಅಲ್ಲಿ. ಸೊ ಅದು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಓಕೆ. ಲರ್ನಿಂಗ್ ಪಾತ್ ಅಂತ ನಾವು ತಗೊಂಡಾಗ ಅಂಬುಜಾ, ಲರ್ನಿಂಗ್ ಪಾತು ಕಂಪ್ಲೀಟ್ ಆಗೋದು ಯಾವಾಗ ಅಂದರೆ, ನಾವು ಏನು ಒಂದು ಟಾಪಿಕ್ ಕಲಿತೀವಿ ಅದು ನಮಗೆ ಬಂದಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗಬೇಕು. ಅದಕ್ಕೆ ನೀವು ಹಲವಾರು ಟಾಸ್ಕ್ಸ್ನ ನೀವು ಮಾಡಬೇಕಾಗಿ ಬರುತ್ತೆ, ಅದನ್ನು ಸಬ್ಮಿಟ್ ಮಾಡಬೇಕಾಗಿ ಬರುತ್ತೆ. ಸೊ ಟಾಸ್ಕ್ ಅಸೈನ್ಮೆಂಟ್ ಪ್ರೋಸೆಸ್ ಹೆಂಗಿತ್ತು ನಿಮಗೆ? ಅದರ ಅನುಭವ ಹೇಗಿತ್ತು? ಸರ್ ಆಯ್ತು. ನಮಗೆ ಪ್ರತಿ ಒಂದು ಕ್ಲಾಸ್, ಇವತ್ತು ಲೈವ್ ಕ್ಲಾಸ್ ನಡೀತಾ ಇದೆ ಅಂದ್ರೆ ಅಲ್ಲೇ ಟಾಸ್ಕ್ಗಳು ಕೊಡ್ತಾ ಇದ್ರು. ಸೊ ಆದಷ್ಟು ಬೇಗ ಅಷ್ಟು ಎಕ್ಸ್ಪರ್ಟ್ ಇದ್ರೆ ಅಲ್ಲೇ ಮಾಡಿ ಶೋ ಅಪ್ ಮಾಡ್ತಾ ಇದ್ವಿ. ಇಲ್ಲಾಂದ್ರೆ ಒನ್ ಡೇ ಟೈಮ್ ಕೊಡೋರು. ಮಾರನೆಗೆ ನಾವು ಸಬ್ಮಿಟ್ ಮಾಡ್ತಾ ಇದ್ವಿ. ಸೊ ಮತ್ತೆ ಎಲ್ಲ ಪ್ರತಿಯೊಂದು ಫಾರ್ HTML ಮುಗ್ದಿದೆ, ಸೊ ಅದ್ರ ಮೇಲೆ ಒಂದು ಟಾಸ್ಕ್ ಕೊಡೋರು. ಮತ್ತೆ CSS ಯೂಸ್ ಮಾಡಿ ಅಂತ ಕೊಡೋರು. ಮತ್ತೆ HTML, CSS, ಜಾವಾ ಸ್ಕ್ರಿಪ್ಟ್ ಆದ್ಮೇಲೆ ಅದು ಕಂಬೈನ್ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಕೊಡೋರು. ಸೊ ರಿಯಾಕ್ಟ್ ಯೂಸ್ ಮಾಡಿ, ಮತ್ತೆ ಫ್ರಂಟ್ ಎಂಡ್ ಅಲ್ಲಿ ಒಂದ್ ಮಾಡಿ, ಬ್ಯಾಕ್ ಎಂಡ್ ಅಲ್ಲಿ ಒಂದ್ ಮಾಡಿ, ಲಾಸ್ಟ್ ಅಲ್ಲಿ ಮೌನ್ ಸ್ಟಾಕ್ ಯೂಸ್ ಮಾಡಿ ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಕೂಡ ಕೊಟ್ರು. ಸೊ ಈ ತರ ಟಾಸ್ಕ್ ಅಸೈನ್ಮೆಂಟ್ ಕೊಡೋದ್ರಿಂದ ನಮ್ಗೆ ಹೆಲ್ಪ್ ಆಯ್ತು ಸರ್. ಇಲ್ಲಾಂದ್ರೆ ನಾವು ಕ್ಲಾಸ್ ಕಲಿಯೋದು ಅಲ್ಲೇ ಬಿಡೋದು, ಸೊ ಅದು there is no use from that. Very nice, very nice. So overall, how many projects you actually did in this particular? HTML, CSS, ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ ನಾನು ಕಾಲೇಜ್ ಪ್ರಾಜೆಕ್ಟ್ ಮಾಡಿದ್ದೀನಿ. ಮತ್ತೆ HTML, CSS, ಜಾವಾ ಸ್ಕ್ರಿಪ್ಟ್ ಇಂದ ಮತ್ತೆ ಕ್ಯಾಲ್ಕುಲೇಟರ್ ಪ್ರಾಜೆಕ್ಟ್ ಒಂದು, ಮತ್ತೆ ಮಾನ್ಸ್ಟ್ಯಾಕ್ ಪ್ರಾಜೆಕ್ಟ್ 3-4 ಪ್ರಾಜೆಕ್ಟ್ ಮಾಡಿದ್ದೀನಿ. ಬಟ್ ಮಾನ್ಸ್ಟ್ಯಾಕ್ ಕಂಪ್ಲೀಟ್. ಎಸ್, ವೆರಿ ನೈಸ್. ಅಂಶ, ಇನ್ನೊಂದು ಕ್ವಶನ್ ನಿಮ್ಗೆ ಕೇಳಬೇಕಿತ್ತು. ಇವಾಗ ಯೂಟ್ಯೂಬ್ ಅಲ್ಲಿ ಹಲವಾರು ಮಾನ್ಸ್ಟ್ಯಾಕ್ ವಿಡಿಯೋ ಟ್ಯುಟೋರಿಯಲ್ಸ್ ಇದೆ.
ಸೊ ಯು ಹ್ಯಾವ್ ಆಲ್ ದಿ ಆಪ್ಷನ್ಸ್ ಆಫ್ ಲರ್ನಿಂಗ್ ಮಾನ್ಸ್ಟ್ಯಾಕ್ ಫ್ರಮ್ ಯೂಟ್ಯೂಬ್. ಸೊ ನಿಮಗೆ ಯೂಟ್ಯೂಬ್ಗೂ ಈ ಒಂದು ಎಂಟ್ರಿ ಎಲಿವೇಟ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕೋರ್ಸ್ಗೂ ಏನಾದರೂ ಡಿಫ್ರೆನ್ಸಿಯೇಷನ್ ಕಾಣಿಸ್ತಾ? ಆರ್ ಯು ಎ ಯೂಟ್ಯೂಬರ್? ಅಂದರೆ ನೀವು ಯೂಟ್ಯೂಬ್ ತುಂಬ ವಾಚ್ ಮಾಡ್ತೀರಾ? ಮಾಡಿದರೆ ಏನಾದರೂ ನಿಮಗೆ ಅದರಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ? ಹೌದು ಸರ್. ಅಂದ್ರೆ ಇವಾಗ ಎಂಟ್ರಿ ಅವರು ಕೂಡ ರೆಕಾರ್ಡೆಡ್ ಕ್ಲಾಸ್ ಕಲಿಸ್ತಾ ಇದ್ರು. ಈಗ ಯೂಟ್ಯೂಬ್ ಅವರು ಕಲಿಸ್ತಾ ಇದೆ, ಯೂಟ್ಯೂಬ್ ಅಲ್ಲಿ ಸುಮಾರು ಇದೆ ಕಲಿಯೋದು. ಬಟ್ ಇವಾಗ ನಾವು ಒಂದು ಇನ್ಸ್ಟಿಟ್ಯೂಟ್ ಜಾಯಿನ್ ಆದ್ರೆ ಒಂದು ಫಿಯರ್ ಇರುತ್ತೆ, ನಮಗೆ ಟಾಸ್ಕ್ ಕೊಟ್ಟಿದ್ದಾರೆ ಮಾಡ್ಬೇಕು ಅನ್ನೋದೊಂದು ಫಿಯರ್ ಇರುತ್ತೆ. ಆ ಫಿಯರಿಗಾದ್ರೂ ಕಲಿತೀವಿ. ಸೊ ಯೂಟ್ಯೂಬ್ ನೋಡೋದು ಬಿಡು, ನಾಳೆ ನೋಡೋಣ ನಾಳಿದ್ ನೋಡೋಣ ಸೀರಿಯಸ್ನೆಸ್ ಇರಲ್ಲ. ಸೊ ಅದಕ್ಕೋಸ್ಕರ ಇನ್ಸ್ಟಿಟ್ಯೂಟ್ ಬೆಟರ್. ಮತ್ತೆ ಏನೇ ಡೌಟ್ಸ್ ಇದ್ರು ಆನ್ ಸ್ಪಾಟ್ ಕಾಲ್ ಮಾಡಿ ಅಟ್ಲೀಸ್ಟ್ ಮೆಸೇಜ್ ಮಾಡಿ ಕೇಳ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು. ಬಟ್ ಯೂಟ್ಯೂಬ್ ಅಲ್ಲಿ ನಾವು ಇವತ್ತು ಡೌಟ್ ಕೇಳಿದ್ರೆ ಅವ್ರು ರೆಸ್ಪಾನ್ಸ್ ಮಾಡೋದು ಯಾವಾಗ್ಲೂ ಇದು ಸರಿ ಅನ್ಸಲ್ಲ ಸರ್. ವೆರಿ ನೈಸ್. ಇನ್ನೊಂದು ಜನರಲಿ ನಮ್ಮ ಲರ್ನಿಂಗ್ ಕರ್ವಲ್ಲಿ ಏನಾಗುತ್ತೆ ಅಂಬುಜಾ, ವಾಟ್ ಇಸ್ ರಿಕ್ವೈರ್ಡ್ ಎಸ್ ಪಿಯರ್ ಕೊಲಾಬ್ರೇಷನ್ ಅಂತ ನಾವು ಕರಿತೀವಿ. ಪಿಯರ್ ಕೊಲಾಬ್ರೇಷನ್ ಅಂದರೆ ನಿಮ್ಮ ಜೊತೆ ಓದ್ತಿರೋ ಫೆಲೋ ಸ್ಟೂಡೆಂಟ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಸೊ ನೀವೇನಾದರೂ ಒಂದು ಗ್ರೂಪ್ ಮಾಡಿಕೊಂಡು ನೀವು ನಿಮ್ಮ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿಕೊಂಡು ಸೊಲ್ಯೂಷನ್ಸ್ ತೊಗೊಬಂದು ಅಥವಾ ಗ್ರೂಪ್ ಡಿಸ್ಕಷನ್ ಮಾಡೋ ಥರ ಏನಾದರೂ ಒಂದು ಆಕ್ಟಿವಿಟಿ ಮಾಡ್ತಿದ್ರಾ ಈ ಪ್ರೋಗ್ರಾಮಲ್ಲಿ? ಆಕ್ಚುಲಿ ಅಂದ್ರೆ ಇವಾಗ ಏನಾದ್ರು ಟಾಸ್ಕ್ ಕೊಟ್ಟಾಗ ನಮಗೆ ಏನಾದ್ರು ಡೌಟ್ ಇದ್ರೆ ಸೊ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್ ನಮ್ಮ ಜೊತೆ ಯಾರು ಕೋರ್ಸ್ ಮಾಡ್ತಾರಲ್ಲ ಅವ್ರನ್ನ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಸೊ ಏನಾದ್ರು ಡೌಟ್ ಕ್ಲಿಯರ್ ಇದ್ರೆ ಕೇಳ್ತಿದ್ವಿ. ಆ ತರ ಅಸೈನ್ಮೆಂಟ್ಸ್ ಓಕೆ ಓಕೆ ಓಕೆ. ಇವಾಗ ಕ್ಲಾಸ್ ಕೋಆರ್ಡಿನೇಷನ್ಗೆ ಬರೋಣ. ಸೊ ಕ್ಲಾಸ್ ಕೋಆರ್ಡಿನೇಷನ್ ಹೆಂಗೆ ನಡೀತಾ ಇತ್ತು? ಅಂದರೆ ಇವಾಗ ಕ್ಲಾಸ್ ಟೈಮ್ ಅಂತ ನಾವು ಹೇಳಿದಾಗ ಕರೆಕ್ಟ್ ಟೈಮ್ ಸ್ಟಾರ್ಟ್ ಆಗ್ತಿತ್ತಾ, ಕರೆಕ್ಟ್ ಟೈಮ್ಗೆ ಎಂಡ್ ಆಗ್ತಿತ್ತಾ? ಅದನ್ನು ನಿಮಗೆ ಮುಂಚಿತವಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ರಾ? ಈ ಕೋಆರ್ಡಿನೇಷನ್ನು ಮತ್ತು ಲಾಜಿಸ್ಟಿಕ್ಸು ಯಾವ ರೀತಿ ಡೀಲ್ ಆಗ್ತಾ ಇತ್ತು ಇಡೀ ಪ್ರೋಗ್ರಾಮಲ್ಲಿ? ಸರ್ ಅವರು ಕಂಟಿನ್ಯೂಸ್ ಅವ್ರು ಹೇಳಿ ಕರೆಕ್ಟ್ ಟೈಮಿಗೆ ಹೇಳ್ತಾ ಇದ್ರು, ನಮಗೆ ಕಳಿಸ್ತಾ ಇದ್ರು ಗೂಗಲ್ ಮೀಟ್ ಆಗೋದಕ್ಕೆ. ಕರೆಕ್ಟ್ ಟೈಮ್ ಕ್ಲಾಸ್ ತಗೋತಾ ಇದ್ರು, ನಾವು ಅಟೆಂಡ್ ಮಾಡ್ತಾ ಇದ್ವಿ. ಸೊ ಹಾರ್ಡ್ಲಿ 1-2 times ಬಿಫೋರ್, 1 day ಬಿಫೋರ್ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಇವತ್ತಿಲ್ಲ ಕ್ಲಾಸ್ ಅಂತ. ಸಡನ್ ಆಗಿ ಕ್ಲಾಸ್ ಸ್ಕೆಡ್ಯೂಲ್ ಮಾಡಿದ್ಮೇಲೆ ಅವ್ರು ಯಾವತ್ತೂ ಇನ್ಫಾರ್ಮ್ ಮಾಡಿಲ್ಲ ಇವಾಗಿಲ್ಲ ಕ್ಲಾಸ್ ಅಂತ. 1 day ಬಿಫೋರ್ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಏನೋ ಸಮ್ ಇಶ್ಯೂ ಇಂದ ಇವತ್ತು ಕ್ಲಾಸ್ ತಗೋತಾ ಇಲ್ಲ. ಸೊ ಆ ಕ್ಲಾಸ್ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡಿದ್ದಾರೆ ಸರ್. ಬಿಫೋರ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಸೊ ಇಟ್ ವಾಸ್ ಎ ಸ್ಮೂತ್ ಪ್ರೋಸೆಸ್ ಅಂತ ನೀವು ಹೇಳ್ತೀರಾ? ಎಸ್ ಸರ್. ಓಕೆ. ಸೊ ಇನ್ ನೆಕ್ಸ್ಟು ಕಮಿಂಗ್ ಟು ದಿ ಅವೈಲಬಿಲಿಟಿ ಆಫ್ ದಿ ಮೆಂಟರ್ ಡ್ಯೂರಿಂಗ್ ಕ್ರೈಸಿಸ್. ಅಂದರೆ ಇವಾಗ ನೀವು ಲೈವ್ ಕ್ಲಾಸಸ್ಸಲ್ಲಿ ನಿಮ್ಮ ಮೆಂಟರ್ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ತೀರಾ, ಅದು ಬೇರೆ ವಿಷಯ. ಆದರೆ ಲೈವ್ ಕ್ಲಾಸ್ ಆದಮೇಲೆ ನಿಮಗೇನಾದರೂ ಡೌಟ್ ಬಂದರೆ ಅಥವಾ ನಿಮ್ಗೇನಾದರೂ ಇಶ್ಯೂಸ್ ಇದ್ದರೆ ನೀವು ಆ ಡೌಟನ್ನ ಅವ್ರಿಗೆ ಈಸಿಯಾಗಿ ಆಕ್ಸೆಸಿಬಲ್ ಆಗಿ ಕೇಳೋ ಥರ ಇತ್ತಾ? ಹೌ ವಾಸ್ ದ ರೆಸ್ಪಾನ್ಸ್? ಎಸ್ ಸರ್. ನಾವು ಇವಾಗ ಏನಾದ್ರು ಡೌಟ್ ಇದ್ರೆ ನಾವು ಅವ್ರನ್ನ ಸ್ಲ್ಯಾಕ್ ಅಲ್ಲಿ ಮೀಟ್ ಮಾಡ್ಬೋದಾಗಿತ್ತು. ಸೊ ಇಲ್ಲ ಪರ್ಸನಲಿ ವಾಟ್ಸ್ಆಪ್ ಕೂಡ ಮಾಡ್ಬೋದಿತ್ತು, ಕಾಲ್ ಮಾಡಿ ಕೂಡ ಕೇಳ್ಬೋದಾಗಿತ್ತು. ಸೊ ಅವ್ರು ರೆಸ್ಪಾಂಡ್ ಮಾಡ್ತಾ ಇದ್ರು ಸರ್. ಓಕೆ, ವೆರಿ ನೈಸ್. ಸೊ ಯು ಹ್ಯಾಡ್ ನೋ ಇಶ್ಯೂಸ್ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್? ಎಸ್ ಸರ್, ಎಸ್ ಸರ್. ಓಕೆ. ಸೊ ಅಂಬುಜಾ, ಕಮಿಂಗ್ ಟು ಅವರ್ ಪ್ರಾಜೆಕ್ಟ್ಸ್. ನೀವು ಪ್ರಾಜೆಕ್ಟ್ಸ್ ಅಂತ ಹೇಳಿದ್ರಿ, 4 ಪ್ರಾಜೆಕ್ಟ್ಸ್ ಅಂತ ನೀವು ಮಾಡಿದ್ರಿ. ಆ ಪ್ರಾಜೆಕ್ಟ್ ಮಾಡೋ ಜೊತೆಗೆ ನಿಮಗೆ ಕೆಲವೊಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ಸು ಗೊತ್ತಿರಬೇಕು ಇವತ್ತಿನ ಇಂಡಸ್ಟ್ರಿ ಪ್ರಕಾರ. ನೀವೇನಾದ್ರು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಡಾಕ್ಯುಮೆಂಟೇಶನ್ ಮಾಡಿದ್ದೀರಾ ನೀವು ಪ್ರಾಜೆಕ್ಟ್ಸ್ ಜೊತೆಗೆ? ಸರ್, ನಮಗೆ ಹೇಳ್ಕೊಟ್ಟಿದ್ದಾರೆ ಆಕ್ಚುಲಿ ಪ್ರಾಜೆಕ್ಟ್ ಚಾರ್ಟರ್ ಅಂತ ಮೇನ್ ಆಗಿ ಹೇಳ್ಕೊಟ್ಟಿದ್ದಾರೆ. ನಾವು ಯಾವುದೇ ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ವಿ ನೋ ಅಬೌಟ್ ವಾಟ್ ಇಸ್ ದಿ ಪ್ರಾಬ್ಲಮ್ ಫಾರ್ ದಿ ಪ್ರಾಜೆಕ್ಟ್. ಸೊ ಅದು ಮೇನ್ ಆಗಿ ಹೇಳ್ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ಸ್ ನ ಲೀಸ್ಟ್ ಡೌನ್ ಮಾಡ್ಕೊಂಡು ನಾವು ಪ್ರಾಜೆಕ್ಟ್ ಚಾರ್ಟರ್ ಯಾವ ತರ ಮಾಡಬೇಕು, ಸೊ ಯಾವ ತರ ರೆಡಿ ಮಾಡಬೇಕು, ಅದ್ರ ಜೊತೆಗೆ ಇದು ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾವ ತರ ಡಯಾಗ್ರಾಮ್ ಕೂಡ ಹಾಕ್ಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ಡೇಟಾ ಬೇಸ್ ಕೂಡ ಹೇಗೆ ಕಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿದ್ದಾರೆ ನಮಗೆ. Okay, generally you have an idea of how to collect the requirements for the problem. Yes sir. Okay, so ಈ ಒಂದು ಎಕ್ಸ್ಪೀರಿಯನ್ಸು ನಿಮ್ಮ ಡೇ ಟು ಡೇ ವರ್ಕ್ ಇವಾಗ ಎಲ್ಲಿ ಜಾಯಿನ್ ಆಗಿದ್ದೀರಾ ಅಲ್ಲಿ ವ್ಯಾಲ್ಯೂ ಆ್ಯಡ್ ಆಗ್ತಿದೆ ಅಂತ ನಿಮಗೆ ಅನ್ಸುತ್ತಾ? ಎಸ್ ಸರ್, ಆ್ಯಡ್ ಆಗ್ತಿದೆ. ಆಕ್ಚುಲಿ ಇವಾಗ ನಾನು ರಿಯಾಕ್ಟ್ ಡೆವಲಪರ್ ಆಗಿ ಯುಸಿ ಪ್ರೊ ಕಂಪನಿಲಿ ವರ್ಕ್ ಮಾಡ್ತಾ ಇರೋದು. ಸೊ ಅಲ್ಲಿ ನನಗೆ ಇವಾಗ ಫ್ರಂಟ್ ಎಂಡ್, ಎಕ್ಸ್ಪೆಷಲಿ ನಾನು ಫ್ರಂಟ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಫಸ್ಟ್ ಕೇಳಿದ್ರು, ಆಕ್ಚುಲಿ ಅವರು ನಮಗೆ ಟಾಸ್ಕ್ ಕೊಡೋಕ್ ಮುಂಚೆನೆ ಕೇಳಿದ್ರು, ಫಸ್ಟ್ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ, ಹೇಗೆ ನಾವು ಪ್ರಾಜೆಕ್ಟ್ ಕೊಟ್ಟಿದ ತಕ್ಷಣ ಸುಮ್ಮನೆ ಮಾಡ್ತೀರಾ, ಇಲ್ಲ ಏನ್ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಅದ್ರಲ್ಲಿ ಏನ್ ರಿಕ್ವೈರ್ಮೆಂಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಂತ ಹೋಗ್ತೀರಾ ಪ್ರಾಜೆಕ್ಟ್ ಅಲ್ಲಿ ಅಂತ ಅವರು ಕೇಳಿದ್ರು. ನಮಗೆ ಅದು ತುಂಬಾ ಹೆಲ್ಪ್ ಆಯ್ತು ಸರ್. ನಾವು ಫಸ್ಟ್ ನಮಗೆ ಹೇಳ್ಕೊಟ್ಟಿದ್ರು ಕೋರ್ಸ್ ಅಲ್ಲಿ. ಸೊ ಪ್ರಾಜೆಕ್ಟ್ ಸುಮ್ನೆ ಕೊಡಲ್ಲ, ಪ್ರಾಬ್ಲಮ್ ತಿಳ್ಕೊಂಡು ಪ್ರಾಬ್ಲಮ್ ಏನು, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ತಿಳ್ಕೊಂಡು ನಾವು ಪ್ರಾಜೆಕ್ಟ್ ನ ಪ್ರೊಸೀಡ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ರು. ಸೊ ಅದು ನನಗೆ ಹೆಲ್ಪ್ ಆಯ್ತು. ವೆರಿ ನೈಸ್, ವೆರಿ ನೈಸ್.
ನಾವು ಇಂಟರ್ನ್ಶಿಪ್ ಅಂತ ನೋಡಿದಾಗ ಇವಾಗ ಯಾವುದೇ ಒಂದು ಟ್ರೈನಿಂಗ್ ಪ್ರೋಗ್ರಾಮಿನ ಒಂದು ಕೊನೆ ಹಂತನೇ ಇಂಟರ್ನ್ಶಿಪ್. ಸೊ ಆ ಇಂಟರ್ನ್ಶಿಪ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಂದ್ರೆ ಆ ಇಂಟರ್ನ್ಶಿಪ್ ಮಾಡಿರೋದ್ರಿಂದ ನಿಮಗೇನಾದ್ರೂ ಒಂದು ಅಡಿಷನಲ್ ಅಡ್ವಾಂಟೇಜ್ ಸಿಕ್ತು ಅಂತ ನಿಮಗೆ ಅನಿಸ್ತಾ? ಅದರಿಂದ ನಿಮಗೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಾಯ್ತು ಅನ್ನೋ ಒಂದು ಅನುಭವ ಏನಾದರೂ ಇದೆಯಾ? ಸರ್ ಆಕ್ಚುಲಿ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಅವರು ಫುಲ್ ಕಂಪ್ಲೀಟ್ ಮರ್ನ್ ಸ್ಟಾಕ್ ಯೂಸ್ ಮಾಡ್ಕೊಂಡು ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಮಾಡೋದಕ್ಕೆ ಹೇಳಿದ್ರು. ಸೊ ಮಾಡಿದ್ವಿ. ಓಕೆ, ಅದಕ್ಕೆ 1 month ಡ್ಯೂರೇಷನ್ ಕೂಡ ಕೊಟ್ರು. ಸೊ ಅದರಿಂದ ಆಕ್ಚುಲಿ ನಾವು ಥಿಯರಿಟಿಕಲ್ ಆಗಿ ನೋಡಿದ್ವಿ, ಬಟ್ ಪ್ರಾಕ್ಟಿಕಲ್ ಆಗಿ ಫುಲ್ ಈಗ ಫ್ರಂಟ್ ಎಂಡ್ ಅಲ್ಲಿ ಹೇಗ್ ಮಾಡ್ಬೇಕು, ಬ್ಯಾಕ್ ಎಂಡ್ ಏನ್ ಮಾಡ್ಬೇಕು, ಈ ತರ ಸಪರೇಟ್ ಸೆಕ್ಷನ್ ನೋಡಿದ್ದು. ಸೊ ಇಲ್ಲಿ ಹೇಗೆ ನಾವು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಗೆ ಕನೆಕ್ಷನ್ ಮಾಡಬೇಕು ಅನ್ನೋದು ಮೇನ್ ಥಿಂಗ್ ಇದ್ರಲ್ಲಿ ಗೊತ್ತಾಯ್ತು ನಾವು ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಮಾಡಿರೋದ್ರಿಂದ. ಓಕೆ ಓಕೆ. ಸೊ ಇಂಟರ್ನ್ಶಿಪ್ ಬೇಸಿಕಲಿ ಎನೇಬಲ್ಡ್ ಯು ಟು ಕನೆಕ್ಟ್ ಆಲ್ ದ ಡಾಟ್ಸ್ ಟುಗೆದರ್. ಎಸ್ ಸರ್. ಓಕೆ ಓಕೆ. ಸೊ ಏನಂದ್ರೆ ಎವ್ರಿಥಿಂಗ್ ಯು ಹ್ಯಾಡ್ ಲರ್ನ್ ಇಂಡಿವಿಜುವಲಿ, MongoDB, ಎಕ್ಸ್ಪ್ರೆಸ್, ರಿಯಾಕ್ಟ್, ನೋಡ್ ಇವೆಲ್ಲ ಇಂಡಿವಿಜುವಲ್ ಆಗಿ ನೀವು ಕಲ್ತಿದ್ರಿ. ಅದನ್ನೆಲ್ಲ ನೀವು ಯಾವ ರೀತಿ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ಗೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ನೀವು ಇಂಟರ್ನ್ಶಿಪ್ ಅಲ್ಲಿ ಕಲ್ತ್ರಿ. ಓಕೆ, ನೀವು ಯಾವ ಪ್ರಾಜೆಕ್ಟ್ ನ ಮಾಡಿದ್ರಿ? ಆಮೇಲೆ ಆ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡಿ. ಅದನ್ನ ನೀವು ಹೋಸ್ಟ್ ಮಾಡಿದ್ರಾ? ಹೋಸ್ಟ್ ಮಾಡಿದ್ದೀವಿ ಸರ್. ನಾನು ಆಕ್ಚುಲಿ ವರ್ಸಲ್ ಅಲ್ಲಿ ಹೋಸ್ಟ್ ಮಾಡಿದ್ದೀನಿ. ಸೊ ನಾನು ಮಾಡಿದ ಪ್ರಾಜೆಕ್ಟ್ ಬಂದು ಗ್ರಾಸರಿ ಶಾಪಿಂಗ್ ಕಾರ್ಟ್ ಅಂತ. ಸೊ ಅದ್ರಲ್ಲಿ ಕಂಪ್ಲೀಟ್ ಮರ್ನ್ ಸ್ಟಾಕ್ ಟೆಕ್ನಾಲಜೀಸ್ ಯೂಸ್ ಮಾಡಿದ್ದೀನಿ. ಸೊ ಅದಲ್ಲಿ ನಾವು ಐಟಮ್ಸ್ ಆ್ಯಡ್ ಮಾಡ್ಬೋದು, ಬೇಕಾದ್ರೆ ಸೊ ಅಪ್ಡೇಟ್ ಮಾಡ್ಕೋಬಹುದು. ಸೊ ಯೂಸರ್ ಓನ್ಲಿ ಎಕ್ಸ್ಟ್ರಾ ಪ್ರಾಡಕ್ಟ್ ನ ಆ್ಯಡ್ ಮಾಡೋ ತರ, ಮತ್ತೆ ಬೈ ಮಾಡ್ಬೋದು, ಆ್ಯಡ್ ಟು ಕಾರ್ಟ್ ಮಾಡ್ಬೋದು. ಸೊ ಈ ತರ ಯೂಸ್ ಮಾಡಿದ್ದೀನಿ ಟೆಕ್ನಾಲಜಿ. ಓಕೆ, ನಾನು ಪರ್ಸನಲ್ ಆಗಿ ನಿಮ್ಮ ಪ್ರಾಜೆಕ್ಟ್ ನೋಡಿದ್ದೀನಿ. ಆಕ್ಚುಲಿ ಯುವರ್ ಪ್ರಾಜೆಕ್ಟ್ ಹಸ್ ಕಮ್ ಔಟ್ ವೆರಿ ವೆಲ್. ಆ ಪ್ರಾಜೆಕ್ಟ್ ಲಿಂಕ್ನ ಕೂಡ ನಾನು ಈ ಇಂಟರ್ವ್ಯೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಫಾರ್ ಪೀಪಲ್ ಟು ನೋ. ಈ ಪ್ರಾಜೆಕ್ಟ್ ಮಾಡುವಾಗ ಅಂಬುಜಾ, ಡಿಡ್ ಯು ಎನ್ಕೌಂಟರ್ ಎನಿ ಚಾಲೆಂಜಸ್? ಏನಾದರೂ ಚಾಲೆಂಜಸ್ ನೀವು ಎನ್ಕೌಂಟರ್ ಮಾಡಿದ್ಮೇಲೆ ಆ ಚಾಲೆಂಜಸ್ ನ ಯಾವ ರೀತಿ ನೀವು ಓವರ್ಕಮ್ ಮಾಡಿದ್ರಿ? ಆ ತರ ಏನಾದರೂ ಎಕ್ಸ್ಪೀರಿಯನ್ಸಸ್ ಇದೆಯಾ? ಅಂದ್ರೆ ಸರ್, ನಾನು ಇವಾಗ ಆ ಪ್ರಾಜೆಕ್ಟ್ ಅಲ್ಲಿ ಸ್ವಲ್ಪ ಇಮೇಜಸ್ ಹಾಕಿದ್ದೆ, ಪ್ರಾಡಕ್ಟ್ ಇಮೇಜಸ್. ಸೊ ಅದು ಬೇಗ ಲೋಡ್ ಆಗ್ತಾ ಇರ್ಲಿಲ್ಲ. ಸೊ ಇಟ್ ಟೈಮ್ ತಗೊಳ್ಳೋದು. ಸೊ ಅದೊಂದು ಫೇಸ್ ಮಾಡಿದ್ದೀನಿ. ಓಕೆ, ಅಂಡ್ ಹೌ ಡಿಡ್ ಯು ಓವರ್ಕಮ್ ದಟ್? ಅಂದ್ರೆ ಯು ಕೇಮ್ ಔಟ್ ವಿತ್ ಸರ್ಟನ್ ಸ್ಟ್ರಾಟಜಿ, ಯಾವುದೋ ಒಂದು ಸ್ಟ್ರಾಟಜಿನ ಉಪಯೋಗಿಸಿರ್ತೀರಾ. ಆ ಸ್ಟ್ರಾಟಜಿ ಉಪಯೋಗಿಸ್ಕೊಂಡು ಬ್ಲಾಕ್ಸ್ ನ ನೋಡಿ ಪ್ರಾಬಬ್ಲಿ ಯು ವುಡ್ ಹ್ಯಾವ್ ಓವರ್ಕಮ್ ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಕರೆಕ್ಟ್? ಓಕೆ. ಸೊ ಇವಾಗ ನೀವು ಚಾಟ್ GPT ನ ಏನಾದರೂ ತುಂಬಾ ಬಳಸ್ತಾ ಇದ್ರಾ? ಈ ಒಂದು ಪ್ರೋಗ್ರಾಮ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಸ್ಟಕ್ ಆದ್ರೆ ಬರೀ ಯೂಸಿಂಗ್ ಚಾಟ್ GPT ವೆರಿ ಆಫನ್? ಆಕ್ಚುಲಿ ಇವಾಗಿಂದ ಯೂಸ್ ಮಾಡ್ತಾ ಇದ್ದೀನಿ. ಬಿಫೋರ್ ಕೋರ್ಸ್ ಮಾಡ್ಬೇಕಾದ್ರೆ ಚಾಟ್ GPT ಯೂಸ್ ಮಾಡ್ತಾ ಇರ್ಲಿಲ್ಲ, ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಯು ಆರ್ ಯೂಸಿಂಗ್ ನೌ, ಆಸ್ ಆಫ್ ನೌ. ಓಕೆ, ಫೈನ್. ಸೊ ಮೇನ್ ಕಾನ್ಸೆಪ್ಟ್ ಇಲ್ಲಿ ಅಂಬುಜಾ ಅಂದ್ರೆ, ನಮ್ಮ ಮರ್ನ್ ಸ್ಟಾಕ್ ಪ್ರೋಗ್ರಾಮ್ ಅಲ್ಲಿ ಡೇಟಾಬೇಸ್ ಡಿಸೈನ್ ಅಂತ ನಾವು ಹೇಳ್ತೀವಿ ಬೇಸಿಕಲಿ. ಸೊ ಆ ಡೇಟಾಬೇಸ್ ಡಿಸೈನಿಂಗೇನೆ ಒಂದು ಪ್ರಾಜೆಕ್ಟಿನ ಒಂದು ಸ್ಟಡಿನೆಸ್ ನ ತಗೊಂಡ್ ಬರೋದು, ಕರೆಕ್ಟ್? ಸೊ ಡೇಟಾಬೇಸ್ ಡಿಸೈನ್ ಕರೆಕ್ಟಾಗಿ ಇಲ್ಲದೇ ಇದ್ರೆ ನಾವು ಏನೇ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಬರೆದ್ರು, ಬ್ಯಾಕ್ ಎಂಡ್ ಅಪ್ಲಿಕೇಶನ್ ಬರೆದ್ರು, ಇಟ್ ಡಸಂಟ್ ವರ್ಕ್ಔಟ್ ಪ್ರಾಪರ್ಲಿ. ಸೊ ನಿಮಗೆ ಡೇಟಾಬೇಸ್ ಡಿಸೈನಿಂಗ್ ಮೇಲೆ ಸ್ಟ್ರಾಂಗ್ ಫುಟ್ ಹೋಲ್ಡ್ ಸಿಗ್ತಾ ಈ ಪ್ರಾಜೆಕ್ಟ್, ಈ ಪರ್ಟಿಕ್ಯುಲರ್ ಕೋರ್ಸ್ ಅಲ್ಲಿ? ಅಂದ್ರೆ ಇನ್ ಟರ್ಮ್ಸ್ ಆಫ್ ಯಾವ ರೀತಿ ನಾವು ಡೇಟಾಬೇಸ್ ನ ಡಿಸೈನ್ ಮಾಡಬೇಕು, ಎಂಟಿಟೀಸ್ ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಅದರ ಆಟ್ರಿಬ್ಯೂಟ್ಸ್ ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅನ್ನೋ ಫುಟ್ ಹೋಲ್ಡ್ ಸಿಗ್ತಾ ಈ ಪರ್ಟಿಕ್ಯುಲರ್ ಕೋರ್ಸ್ ಅಲ್ಲಿ? ಸರಿ. ಸೊ ನಮಗೆ ಅದ್ರ ಬಗ್ಗೆ ಕೂಡ ನಾಲೆಡ್ಜ್ ಇದೆ ಸರ್, ಹೇಳ್ಕೊಟ್ಟಿದ್ದಾರೆ. ಸೊ ಯಾವ ತರ ಡೇಟಾಬೇಸ್, ಅದೇ ನೀವು ಹೇಳ್ದಾಗೆ ಯಾವ್ದಪ್ಪ ಅದು ನೆನಪೇ ಬರ್ತಿಲ್ಲ ಸರ್. ನೋ ಪ್ರಾಬ್ಲಮ್. ಆ ಡೇಟಾಬೇಸ್ ಇನ್ನ ಹೆಸರು MongoDB. The name of the database is MongoDB. The name of the database is MongoDB. Yeah. Okay, okay. So finally, Ambuja, how do you rate this entire training program in the scale of 1 to 10? How much do you rate? Out of 10, 9. You'll rate 9. Any specific reasons for that? ಸರ್ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ, ಇವಾಗ ನನ್ಗೆ ಅಷ್ಟು ಇಂಗ್ಲಿಷ್ ಫ್ಲೂಯೆಂಟ್ ಇಲ್ಲ. ಸೊ ಅವರು ಕನ್ನಡದಲ್ಲಿ ನಮ್ಗೆ ಕೋಡಿಂಗ್ ನಾಲೆಡ್ಜ್ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ನಾನು 10 out of 9 ಕೊಡ್ತೀನಿ ಸರ್. ಓಕೆ ಓಕೆ. ಸೊ ಜನರಲಿ ನಾನ್ ಕೋಡಿಂಗ್ ಜಗತ್ತಿಗೆ ತಂದ್ಕೊಡ್ತು ಎಂಟ್ರಿ ಎಲಿವೇಟ್ ಅಂತ ನೀವು ಹೇಳ್ತೀರಾ. ಅದ್ರ ಹೆಸರೇ ಎಂಟ್ರಿ ಎಲಿವೇಟ್. ಎಲಿವೇಟ್ ಅಂದ್ರೆ ನಮ್ಮ ಕೆರಿಯರ್ ಅನ್ನ ಒಂದು ಉನ್ನತ ಸ್ಥಿತಿಗೆ ತಗೊಂಡೋಗೋದನ್ನೇ ಎಲಿವೇಶನ್ ಅಂತ ನಾವು ಕರೆಯೋದು ಇಂಗ್ಲಿಷ್ ಅಲ್ಲಿ.
ಸೊ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ನೀವು ಬೇರೆ ಜನಕ್ಕೆ ರೆಕಮೆಂಡ್ ಮಾಡ್ತೀರಾ ಅಂದರೆ ನೀವು ನಿಮ್ಮ ಅಡ್ವೈಸ್ ಏನಿರ್ಬೋದು ಫಾರ್ ಫ್ಯೂಚರಿಸ್ಟಿಕ್ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಟೇಕ್ ಅಪ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್? ವಾಟ್ ವಿಲ್ ಬಿ ಯುವರ್ ಹಾನೆಸ್ಟ್ ಅಡ್ವೈಸ್? ಯಾ ಸರ್, ನಾನು ಹೇಳ್ತೀನಿ, ರೆಫರ್ ಮಾಡ್ತೀನಿ, ಮಾಡ್ಬೋದು ಕೋರ್ಸು, ಫ್ಯೂಚರ್ ಕೂಡ ಇದೆ. ಮತ್ತೆ ಇವಾಗೆಲ್ಲ ಡಿಜಿಟಲ್ ಆಗ್ತಾ ಇದೆ. ಸೊ ಇವಾಗ ನಾವು ನಾರ್ಮಲಿ ಎವ್ರಿ ಡೇ ವಿತೌಟ್ ಫೋನ್ ಯಾರು ಇರೋಕ್ ಸಾಧ್ಯ ಇಲ್ಲ. ಇವಾಗ ಡೈಲಿ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾ ಯೂಸ್ ಮಾಡ್ತೀವಿ. ಸೊ ಯೂಸ್ ಮಾಡ್ತೀವಿ, ಬಟ್ ಅದು ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ಬೇಕು ಅಂದ್ರೆ ಸೊ ನಾವು ಈ ಕೋರ್ಸ್ ಮಾಡಿದ್ರೆ ಇನ್ನ ನಾಲೆಡ್ಜ್ ಗೇನ್ ಆಗುತ್ತೆ, ತಿಳ್ಕೊಬಹುದು, ಬೇರೆಯವ್ರು ಕೂಡ ಮಾಡ್ಬೋದು, ಆದ್ರೆ ನಮ್ ಲೈಫ್ ಕೂಡ ಸೆಟಲ್ ಆಗುತ್ತೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಿಮ್ಮ ಕೆರಿಯರ್ ಆಸ್ಪಿರೇಷನ್ಸ್ ಏನು ಮುಂದೆ? ವಾಟ್ ಯು ವಾಂಟ್ ಟು ಬಿಕಮ್ ಇನ್ ಫ್ಯೂಚರ್? ಸೊ ಫ್ಯೂಚರ್ ಅಲ್ಲಿ ನಾ ಇದೇ ಫೀಲ್ಡ್ ವೆಬ್ ಆಸ್ ಎ ವೆಬ್ ಡೆವಲಪರ್ ಆಗಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಬರ್ಬೇಕು ಅಂತ ಅನ್ಕೊಂತೀನಿ ಸರ್. ಓಕೆ, ಸೊ ನೀವು ಇವಾಗ ಯು ಹ್ಯಾವ್ ಮೇಡ್ ಅಪ್ ಯುವರ್ ಮೈಂಡ್ ಟು ಸ್ಟಿಕ್ ಆನ್ ಟು ದಿ IT industry itself, correct? ಎಸ್ ಸರ್. Okay, and you want to grow in the IT industry. ಎಸ್ ಸರ್. Okay, fine. So let the journey begin from here, Ambuja. So you have started off from non-IT, you have made a smooth transition to IT, and you have ensured that you have a successful learning also. So now that you are placed, I think your future looks very, very, very bright. ಕೊನೆಯದಾಗಿ ನಿಮಗೆ ಪ್ಲೇಸ್ಮೆಂಟ್ ಸಪೋರ್ಟ್ನ ಯಾವ ರೀತಿ ರೇಟ್ ಮಾಡ್ತೀರಾ ನೀವು? ಯಾ ಸರ್, ಆಕ್ಚುಲಿ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಟು ಪ್ಲೇಸ್ಮೆಂಟ್ ಟೀಮ್ ಸರ್. ಅವ್ರು ಎವ್ರಿ ಡೇ ಕಲಿಸ್ತಾ ಇದ್ರು ನಮಗೆ ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಆ ತರ, ಮತ್ತೆ ಫ್ರೆಶರ್ಸ್ಗಾಗ್ಲಿ ಎಕ್ಸ್ಪೀರಿಯನ್ಸ್ ಆಗಾಗ್ಲಿ ಎವ್ರಿ ಡೇ ಕಲಿಸ್ತಾ ಇದ್ರು. ಸೊ ಅದಂತೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಇವನ್ನ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇದ್ದೆ, ಆಲ್ಮೋಸ್ಟ್ ನನಗೆ ಯಾವ್ದು ಸೂಟಬಲ್ ಇದೆ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಇದ್ದೆ. ಸೊ ರೆಸ್ಪಾನ್ಸ್ ಬರೋದು ಅಟ್ಲೀಸ್ಟ್ ನಾವು ಅಪ್ಲೈ ಮಾಡಿದ್ದು ಒಂದು ವೀಕ್, ಒಂದು 3-4 ಡೇಸಿಗೆ ರಿಟರ್ನ್ ರೆಸ್ಪಾನ್ಸ್ ಮಾಡೋರು. ಸೊ ಇದರಿಂದ ನನಗೆ ಪ್ಲೇಸ್ಮೆಂಟ್ ಆಗಿದೆ. ತುಂಬಾ ಸಪೋರ್ಟಿವ್ ಇದ್ರು. ಆಕ್ಚುಲಿ ಮಾಡಿ ಅವ್ರು ಕಾಲ್ ಮಾಡಿ ಹೇಳೋರು, ಈ ತರ ಮೇಲ್ ಬಂದಿದೆ, ಅಪ್ಲೈ ಮಾಡಿ, ಇದು ನಿಮ್ಗೆ ಸೂಟಬಲ್ ಇದೆ ಅಂತ ಪ್ಲೇಸ್ಮೆಂಟ್ ಟೀಮ್ ಅವ್ರು ಕಾಲ್ ಮಾಡಿ ಹೇಳೋರು. ಸೊ ಅಲ್ಲಿ ಆಲ್ಮೋಸ್ಟ್ ಇದು ನನಗೆ 3ನೇದು ಆಕ್ಚುಲಿ ನಾನು ಇವಾಗ ಸೆಲೆಕ್ಟ್ ಆಗಿರೋದು. ಬಿಫೋರ್ ಟಾಸ್ಕ್ ಅದು ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವ್ರು ಹೇಳೋರು, ನಿಮ್ಮ ವೆಂಟರ್ಸ್ ಕೇಳಿ ಮಾಡಿ ಟಾಸ್ಕ್ ಕಂಪ್ಲೀಟ್ ಮಾಡಿ ಅಂತೆಲ್ಲ ಗೈಡ್ ಮಾಡೋರು ಸರ್. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ಲೇಸ್ಮೆಂಟ್ ಟೀಮ್. Okay. So that means it has been a fantastic journey for you, correct? Yes, sir. Okay. So thank you, Ambuja, for being with us for such a long time. Okay. So I Thanks, wish sir. you once again all the best in your career. Okay, sir. Thank Okay. you, sir. Thank you so much. Okay. Thank you so much, and have a nice Sunday as well. Bye bye. Yeah. Okay, sir. Thank you, sir. Bye, sir. Bye. Bye. Bye.